ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಮಧ್ಯೆ ಈಗ ಕೋಲ್ಡ್ ವಾರ್ ಶುರುವಾಗಿದೆ. ಕಳೆದ ಅಧಿವೇಶನದಲ್ಲಿ ದೋಸ್ತಿಗಳು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಈ ಬಾರಿ ಅಧಿವೇಶನದಲ್ಲಿ ಕಮಲ ಮತ್ತು ದಳಪಡೆ ಒಗ್ಗಟ್ಟಿನ ಹೋರಾಟವನ್ನು ಮಾಡದೆ ದೂರ ಆಗಿದ್ದಾವೆ. ರಾಜ್ಯ ಸರ್ಕಾರದ ವಿರುದ್ಧ ಸದನದ ಒಳಗೆ ಎನ್ಡಿಎ ಪಡೆ ಜಂಟಿಯಾಗಿ ಸಮರವನ್ನು ಮಾಡಿತ್ತು. ಈ ಹಿಂದೆ 2028ಕ್ಕೆ ಕುಮಾರಸ್ವಾಮಿ ಸಿಎಂ ಅನ್ನುವಂತಹ ಜೆಡಿಎಸ್ ನಾಯಕರ ಹೇಳಿಕೆ, ಮಂಡ್ಯ ಹಾಸನದಲ್ಲಿ ಮೈತ್ರಿ ಬೇಡ ಅನ್ನುವಂತಹ ಬಿಜೆಪಿ ನಾಯಕರ ಹೇಳಿಕೆ, ಸ್ವತಂತ್ರವಾಗಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತನ್ನುವಂತಹ ಬಿಜೆಪಿ ನಾಯಕರ ಹೇಳಿಕೆ, ರಾಜ್ಯ ಬಿಜೆಪಿ ಪಕ್ಷದ ನಾಯಕರ ಹೇಳಿಕೆಯ ಬಳಿಕ ಈಗ ಮೈತ್ರಿಯಲ್ಲಿ ಬಿರುಕು ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಜೊತೆಯಾಗಿ ಹೋಗೋಣ ಅಂತ ಹಲವು ಬಾರಿ ಪ್ರಯತ್ನವನ್ನ ಮಾಡಿದ್ರು. ಪದೇ ಪದೇ ಈ ರೀತಿಯಾಗಿ ಬಿರುಕು ಮೂಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, ಏನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡು ಏನು ಹೆಚ್ಚಿನ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗಳಿಸ್ತಿದ್ರು. ಆದರೆ ಇದನ್ನು ಮುಂದಿನ ಚುನಾವಣೆ 2028ರ ವಿಧಾನಸಭೆ ಚುನಾವಣೆಯವರು ಕೂಡ ಮೈತ್ರಿ ಹೋಗಬೇಕು, ಜೊತೆಗೆ NDAನ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮೈತ್ರಿಯನ್ನು ಬಿಜೆಪಿ ಮತ್ತು JDS ನಾಯಕರು ಮಾಡ್ಕೊಂಡಿದ್ರು ಕೂಡ ಒಂದಷ್ಟು ಗೊಂದಲಗಳು ಈಗ ಮತ್ತೆ ಬಿರುಕಾಗುವಂಥ ಸಂದರ್ಭಗಳು ಬಂದಿರುವಂಥದ್ದು. ಯಾಕಂದರೆ ಏನು 2028ಕ್ಕೆ JDSನಿಂದ ಕುಮಾರಸ್ವಾಮಿ ಅವರೇ CM ಅಭ್ಯರ್ಥಿ ಅಂತ ಹೇಳಿ ಪದೇ ಪದೇ JDS ನಾಯಕರು ಹೇಳ್ತಾ ಇರುವಂಥದ್ದು, ಇದು ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಅಸಮಾಧಾನ ಶುರುವಾಗಿರುವಂಥದ್ದು. ಇನ್ನೊಂದು ಕಡೆ ಏನು ಸ್ಥಳೀಯ ಮಟ್ಟದ ಒಂದು ಏನು ಚುನಾವಣೆ ಬರ್ತಾ ಇದೆ, ಆ ಒಂದು ಚುನಾವಣೆಯಲ್ಲಿ ಕೂಡ ಮೈತ್ರಿ ಬಗ್ಗೆ ಸಾಕಷ್ಟು ಗೊಂದಲಗಳು ಶುರುವಾಗಿದೆ. ಒಂದು ಕಡೆ ಹಾಸನ ಮತ್ತು ಮಂಡ್ಯದಲ್ಲಿ ತಮ್ಮದೇ ಆದಂಥ ಶಕ್ತಿ ಇದೆ, ನಾವು JDS ಜೊತೆ ಮೈತ್ರಿ ಬೇಡ ಅನ್ನೋ ಒಂದು ಮಾತುಗಳನ್ನು ಆ ಒಂದು ಭಾಗದ ನಾಯಕರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಜೊತೆಗೆ ಬಿಜೆಪಿಯ ನಾಯಕರುಗಳು ಏನು ಸ್ವತಂತ್ರವಾಗಿ ಬಿಜೆಪಿಯ ಅಧಿಕಾರಕ್ಕೆ ಬರುತ್ತೆ, ನಾವು ಅಷ್ಟು ನಿರ್ದಿಷ್ಟವಾದಂಥ ಸಂಖ್ಯಾಬಲ ನಮಗೆ ಸಿಗುತ್ತೆ ಅನ್ನೋ ಮಾತನ್ನು ಹೇಳುವ ಮುಖಾಂತರ ಈ ಒಂದು ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಗೊಂದಲದ ಹೇಳಿಕೆಗಳನ್ನು ಕೊಟ್ಟರು. ಆ ಒಂದು ಗೊಂದಲಗಳ ಹೇಳಿಕೆ ಈಗ ಒಂದಷ್ಟು ಕೋಲ್ಡ್ ವಾರ್ಗೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಈಗ ಏನು ರಾಮ್ಜಿ ಬಿಲ್ಲನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಇದಕ್ಕೆ ವಿರೋಧಿಸಿ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ಆ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಸಭೆಯನ್ನು ಮಾಡಿದ್ರು, ಜೊತೆಗೆ ಇಬ್ಬರು ಕೂಡ ಜಂಟಿ ಶಾಸಕಾಂಗ ಸಭೆ ನಡೆಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದರೆ ಈಗ ಬಜೆಟ್ ಸೆಷನ್ ಆರಂಭ ಆಗಿದೆ, ಬಿಜೆಪಿ JDS ನಾಯಕರು ಕೂಡ ಪರಸ್ಪರ ಯಾರು ಕೂಡ ಏನು ಆ ಒಂದು ಶಾಸಕಾಂಗ ಸಭೆ ಆಗಿರ್ಬೋದು ಅಥವಾ ಸಮನ್ವಯ ಸಮಿತಿ ಸಭೆ ಕರೆಯೋದ ನಿಟ್ಟಿನಲ್ಲಿ ಯಾರು ಕೂಡ ಮಾತನಾಡ್ತಿಲ್ಲ. ಜೊತೆಗೆ ಏನು ನಿನ್ನೆ ಬಜೆಟ್ ಮಂಡಿಸಿದ ನಂತರ ಬಿಜೆಪಿ ನಾಯಕರು ಚೊಂಬು ಪ್ರತಿಭಟನೆಯನ್ನು ಮಾಡಿದ್ರು, ಅದು ಪ್ರತ್ಯೇಕವಾಗಿ ಮಾಡಿರುವಂಥದ್ದು. ಜೊತೆಗೆ JDS ನಾಯಕರು ಕೂಡ ಸರ್ಕಾರದ ವಿರುದ್ಧ ಒಂದು ಚಾರ್ಜ್ ಶೀಟ್ ಅವರು ಪ್ರತ್ಯೇಕವಾಗಿ ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲೋ ಒಂದು ಕಡೆ JDS ಮತ್ತು ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಮತ್ತು ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಏನು ಎರಡು ಪಕ್ಷದಲ್ಲೂ ಕೂಡ ಸಾಕಷ್ಟು ಒಂದು ಏನು ಚರ್ಚೆ ಆಗ್ತಿರುವಂಥದ್ದು. ಯಾಕಂದರೆ ಈ ಒಂದು ಹೇಳಿಕೆಗಳಿದೇನಿದೆ ಇದನ್ನು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಿತ್ತು, ಆದರೆ ಇಲ್ಲಿವರೆಗೂ ಕೂಡ ಮಾಡದೇ ಇರುವಂಥದ್ದು ಈಗ ಕೋಲ್ಡ್ ವಾರ್ಗೆ ಕಾರಣವಾಗಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.